Hello everyone. ಹೇಗಿದ್ದೀರಾ ಎಲ್ಲರೂ? I'm sharing today uh, tomorrow market analysis. ನಾವು tomorrow ಯಾವ ಥರ ಟ್ರೇಡ್ ಮಾಡ್ಬೋದು. ಸೊ ಬೇಸ್ಡ್ ಆನ್ ವಾಟ್ ಹ್ಯಾಪನ್ ಟುಡೇ. ಸೊ ನಿನ್ನೆ ಎಕ್ಸ್ಪ್ಲೈನ್ ಮಾಡಿರೋ ಪ್ರಕಾರ ನೋಡಕ್ಕೆ ಹೋದ್ರೆ ಸೊ ನಾನು ಹೇಳಿದ್ದೆ ನಿನ್ನೆ ಸೈಡ್ ವೈಸ್ ಓಪನ್ ಆದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಈ ಲೆವೆಲ್ ಸಪೋರ್ಟ್ ಆಕ್ಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂತ. ಸೊ ಟುಡೇ ದಿಸ್ ಲೆವೆಲ್ ಆಕ್ಟೆಡ್ ಆಸ್ ಎ ಸ್ಟ್ರಾಂಗ್ ಸಪೋರ್ಟ್ ಏರಿಯಾ ಅಂಡ್ ಪ್ರೈಸ್ continuously upside move ಆಗಿತ್ತು. Strong impulse move we can see. So here one impulse move. So hot another impulse move we can see here. So ನಾಳೆಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಸೊ ವಿ ಹ್ಯಾವ್ 23,050 ಈ ಲೆವೆಲ್ ಬಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ವರ್ಕ್ ಆಗ್ತದೆ. ಸಪೋರ್ಟ್ನ ಕನ್ಸಿಡರ್ ಮಾಡ್ತೀನಿ ಅಂತ ಕನ್ಸಿಡರ್ ಮಾಡಿದ್ರೆ ಸೊ 2 days ಹೈ. ಸೊ ಮಾರ್ನಿಂಗ್ ಏನು ಹೈ ಕ್ರಿಯೇಟ್ ಮಾಡ್ತದೆ ಬ್ರೇಕ್ ಮಾಡಿ ಪ್ರೈಸ್ ಅಪ್ ಸೆಟ್ ಸಸ್ಟೈನ್ ಆಗ್ತದೆ. ಸೊ ಈ ಹೈ ಒಂದು ಸ್ಟ್ರಾಂಗ್ ಸಪೋರ್ಟ್ ವರ್ಕ್ ಆಗುತ್ತೆ. ಸಪೋಸ್ ನಾಳೆ ಮಾರ್ಕೆಟ್ ಮತ್ತೆ ಸೈಡ್ ವೈಸ್ ಓಪನ್ ಆಗಿ ಸೊ ಈ ಲೆವೆಲ್ ಟೆಸ್ಟ್ ಮಾಡಿದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅನದರ್ ಕಂಟಿನ್ಯೂಷನ್. ಸಪೋಸ್ ಪ್ರೈಸ್ ಈ ಲೆವೆಲ್ ಬ್ರೇಕ್ ಮಾಡಿ ಲೆವೆಲ್ನ ಟೆಸ್ಟ್ ಮಾಡಿದ್ರು ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಪ್ ಸೈಡ್ ಮೊಮೆಂಟಮ್. ಸೊ ಅಂಟಿಲ್ ಈ ಲೆವೆಲ್ ಬ್ರೇಕ್ ಆಗೋವರೆಗೂ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಪಾಸಿಟಿವ್ ಮೊಮೆಂಟಮ್ಸ್. ಇಫ್ ಸಪೋಸ್ ನಾಳೆ ಮಾರ್ಕೆಟ್ ಅಪ್ಸೈಡ್ ಓಪನ್ ಅಂದರೆ ಈ ಲೆವೆಲ್ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ವರ್ಕ್ ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದೊಂದು ಗ್ಯಾಪ್ ಬಾರ್ಡರ್ ಆಗಿರೋದ್ರಿಂದ ಕಂಟಿನ್ಯೂಸ್ಲಿ ಅಪ್ ಮೂವ್ ಬಂದರೆ ಸೊ ಇಲ್ಲಿಂದ ಒಂದು ಸೆಲ್ ಆಫ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮಿನಿಮಮ್ ಪೀಕ್ ಹಿಯರ್. ಸೊ ಡೈರೆಕ್ಟಾಗಿ ಗ್ಯಾಪ್ ಅಪ್ ಓಪನ್ ಆಗಿ ಈ ಲೆವೆಲ್ನ ಟೆಸ್ಟ್ ಮಾಡೋದಿದೆ ಅಂದರೆ ವಿ ಕ್ಯಾನ್ ಈಸಿಲಿ ಶಾರ್ಟ್ ಹಿಯರ್. ಸೊ ಈ ಲೆವೆಲಿಂದ ಕಂಟಿನ್ಯೂಸ್ ಆಗಿ ಇಲ್ಲಿವರೆಗೂ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ದಿಸ್ ಈಸ್ ಟುಮಾರೋ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಬೇಸ್ಡ್ ಆನ್ ದಸ್ ವಿ ಕ್ಯಾನ್ ಟ್ರೇಡ್. ಸೊ ಇದು ಯಾವುದು ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ. ದಿಸ್ ಇಸ್ ಜಸ್ಟ್ ಫಾರ್ ಎಜುಕೇಷನಲ್ ಪರ್ಪಸ್. ಐ ಆಮ್ ಶೇರಿಂಗ್ ಮೈ ಓವರ್ ರಿವ್ಯೂಸ್. ಸೊ ನಾಳೆ ಯಾವ ಥರ ಪ್ಯಾಟರ್ನ್ ಫಾರ್ಮ್ ಆದರೆ ಯಾವ ಥರ ಟ್ರೇಡ್ ಮಾಡ್ಬೋದು. ಸೊ ನೆನ್ನೆ ಶೇರ್ ಮಾಡಿದ ಪ್ರಕಾರ ಆ ಲೆವೆಲ್ ಓಲ್ಡ್ ಆಗುತ್ತೆ ಅಂದ್ಕೊಂಡಿದ್ದು ಆ ಲೆವೆಲ್ ಓಲ್ಡ್ ಆಗಿದೆ. ಸೊ ನಾಳೆ ಕನ್ಸಿಡರ್ ಮಾಡಿದ್ರೆ ಗ್ಯಾಪ್ ಅಪ್ ಓಪನ್ ಆದರೆ 23,189 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ವರ್ಕ್ ಆಗುತ್ತೆ. ನಾವು ಅಲ್ಲಿಂದ ವಿ ಕ್ಯಾನ್ ಲುಕ್ ಫಾರ್ ಅ ಸೆಲ್ಲಿಂಗ್ ಟ್ರೇಡ್ಸ್. ಸೊ ಅಗೇನ್ ಒಂದು ರಿಟ್ರೇಸ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಸ್ ಲೈಕ್ ಹಿಯರ್ ಇಲ್ಲಿ ಬಂದಿದ್ದೆಲ್ಲ ರಿಟ್ರೇಸ್ಮೆಂಟ್ ಆ ಥರ ಒಂದು ಬಿಗ್ ರಿಟ್ರೇಸ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಪೋಸ್ ಪ್ರೈಸ್ ಗ್ಯಾಪ್ ಡೌನ್ ಓಪನ್ ಆದರೆ ಸೊ ನಾವು ಈ ಲೆವೆಲ್ ಬ್ರೇಕ್ ಆಗೋವರೆಗೂ ಶಾರ್ಟ್ ಮಾಡಬಾರ್ದು. ಸೊ ನಾವು ಶಾರ್ಟ್ ಮಾಡಲೇಬೇಕು ಅಂದರೆ ಹ್ಯಾವ್ ಟು ವೆಯ್ಟ್ ಫಾರ್ ಪ್ರೈಸ್ ಟು ಬ್ರೇಕ್ ದಿಸ್ ಪರ್ಟಿಕ್ಯುಲರ್ ಲೆವೆಲ್. ಈ ಲೆವೆಲ್ ಆಗ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ವರ್ಕ್ ಆಗುತ್ತೆ. ನಾವು ವಿ ಕ್ಯಾನ್ ಲುಕ್ ಫಾರ್ ಅ ಶಾರ್ಟಿಂಗ್ ಟ್ರೇಡ್ಸ್. ಸೊ ಅದರ್ವೈಸ್ ವಿ ಕ್ಯಾನ್ ಲುಕ್ ಫಾರ್ ಸ್ಟಿಲ್ ಬೈಯಿಂಗ್ ಟ್ರೇಡ್ನ ನಾವು ನೋಡ್ಬೋದು. ಸೊ ಅದು ಆಗಿಲ್ಲ ಅಂದರೆ ಸೈಡ್ ವೈಸ್ ಓಪನ್ ಆದರೆ ಈ ಲೆವೆಲಲ್ಲಿ ಕನ್ಸಾಲಿಡೇಷನ್ ಆಗಿ ಇಲ್ಲಿಂದಲೇ ಪ್ರೈಸ್ ಅಪ್ ಸೈಡ್ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ವಿ ಕ್ಯಾನ್ ಸಿ ಯಾವ ಪ್ಯಾಟರ್ನ್ ನಾಳೆ ವರ್ಕ್ ಆಗುತ್ತೆ ಅಂತ. ಐ ಆಮ್ ಎಕ್ಸ್ಪ್ಲೈನಿಂಗ್ 3 ಪ್ಯಾಟರ್ನ್ ಫಾರ್ ಟುಮಾರೋ. ಸೊ ಫಸ್ಟ್ ಒನ್ ಈಸ್ ಇಫ್ ಪ್ರೈಸ್ ಓಪನ್ ಗ್ಯಾಪ್ ಅಪ್ ಓಪನ್ ಆದರೆ ಇದೊಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಲೆವೆಲ್ ಇದೆ. ಗ್ಯಾಪ್ ಅಪ್ ಓಪನ್ ಆದರೆ ಪಾಸಿಟಿವ್ ನ್ಯೂಸ್ ಇದೆ. ಗ್ಯಾಪ್ ಅಪ್ ಓಪನ್ ಆದರೆ ಈ ಲೆವೆಲಿಂದ ನಾವು ಸೆಲ್ಲಿಂಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಾಳೆ ಗ್ಯಾಪ್ ಅಪ್ ಓಪನ್ ಆದರೆ ಈ ಲೆವೆಲಿಂದ ಸೆಲ್ಲಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಪೋಸ್ ನಾನು ಈ ಸ್ವಿಂಗ್ನ ಅಬ್ಸರ್ವ್ ಮಾಡಿದ್ರೆ ಫಿಬೊನಾಸಿ ಎಕ್ಸ್ಟೆನ್ಷನ್ ಟೂಲ್ನ ಯೂಸ್ ಮಾಡ್ತಿದ್ದೀನಿ ಅಂದರೆ ಪ್ರೈಸ್ ಎಕ್ಸಾಕ್ಟ್ಲಿ 1.6 ಪ್ರಾಫಿಟ್ ಬುಕಿಂಗ್ ಏರಿಯಾದಲ್ಲಿದೆ. ಅಗೇನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಕಂಟಿನ್ಯೂಷನ್. ಸೊ ಸಪೋಸ್ ನಾಳೆ ಪ್ರೈಸ್ ಈ ಲೆವೆಲ್ವರೆಗೂ ಶಿಫ್ಟ್ ಆಗಿದೆ ಅಂದ್ಕೊಂಡ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಲೆವೆಲ್ ಆ್ಯಕ್ಟಿಂಗ್ ಇಸ್ ಸ್ಟ್ರಾಂಗ್ ಸಪೋರ್ಟ್ ಏರಿಯಾ. ಸೊ ಈ ಲೆವೆಲ್ನ ಒಂದು ಸ್ಟ್ರಾಂಗ್ ಸಪೋರ್ಟ್ ಏರಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸ್ ರಿಟ್ರೇಸ್ ಆದರೆ ಇಲ್ಲಿವರೆಗೂ ರಿಟ್ರೇಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಇಲ್ಲಿವರೆಗೂ ರಿಟ್ರೇಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ದೆನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಪ್ ಮೂವ್. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅನದರ್ ಒನ್ ಬೈಯಿಂಗ್ ಕ್ಯಾಂಡಲ್ ಆ್ಯಸ್ ಲೈಕ್ ದಟ್. ಸೊ ಅನದರ್ ಒನ್ ಬೈಯಿಂಗ್ ಕ್ಯಾಂಡಲ್ ಬಂದರೆ ನಮಗೆ ಇನ್ನೂ ಕನ್ಫರ್ಮೇಷನ್ ಸಿಗುತ್ತೆ. ದಿಸ್ ಲೆವೆಲ್ ಈಸ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಸ್ಟ್ರಾಂಗ್ ಸಪೋರ್ಟ್ ಅನದರ್ ಫ್ಯೂ ಸೆಷನ್ಸ್. ಸೊ ವಿಲ್ ಸಿ ನಾಳೆ ಯಾವ ಥರ ಮಾರ್ಕೆಟ್ ಪರ್ಫಾರ್ಮ್ ಮಾಡುತ್ತೆ. ಸೊ ಬೇಸ್ಡ್ ಆನ್ ದಟ್ ಐ ವಿಲ್ ಅಪ್ಡೇಟ್. ಥ್ಯಾಂಕ್ ಯು ಸೊ ಮಚ್.